ಪಾಗಲ್ ಪ್ರೇಮಿಯೊಬ್ಬ ಅಕ್ಷರಶಃ ಸೂಸೈಡ್ ಬಾಂಬರ್ ಆಗಿದ್ದ. ತುಮಕೂರಿನ ಕಳ್ಳಂಬೆಳ್ಳದಲ್ಲಿ ಇವತ್ತು ಸಿನಿಮೀಯ ಶೈಲಿಯಲ್ಲಿ ಸ್ಫೋಟ ಆಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ನಾಗೇಂದ್ರ ಎಂಬ ಯುವಕ ರಮ್ಯಾ ಎಂಬ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಆಕೆಯನ್ನ ಸಾಯಿಸ್ಲಿಕ್ಕೆ ನಾನಾ ಕಸರತ್ತನ್ನ ಮಾಡಿದ್ದ. ಯಾಕೆ ಅಂದ್ರೆ ಮದುವೆ ಆಗ್ಲಿಕ್ಕೆ ಆ ಯುವತಿ ರಮ್ಯಾ ನಿರಾಕರಣೆಯನ್ನ ಮಾಡ್ತಾಳೆ. ಅಕ್ಷರಶಃ ಈ ಪ್ರಿಯತಮ ಇವತ್ತು ಸೂಸೈಡ್ ಬಾಂಬರ್ ಆಗಿ ಕನ್ವರ್ಟ್ ಆಗಿದ್ದ. ಯಾಕೆಂದ್ರೆ ನಾಡ ಬಾಂಬು ಸಮೇತ ಆಕೆಯನ್ನು ಸಾಯಿಸಿ ತಾನೂ ಸಾಯಲಿಕ್ಕೆ ಪ್ರಯತ್ನ ಪಟ್ಟ. ಆದರೆ ಆಕೆ ನಿಜಕ್ಕೂ ಸಿನಿಮೀಯ ಶೈಲಿಯಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದಾಳೆ. ಊಬರ್ ಕ್ಯಾಬ್ ಅನ್ನು ಬುಕ್ ಮಾಡಿದ್ರು. ಆಕೆ ಜೊತೆಗೆ ಆ ಊಬರ್ ಕ್ಯಾಬ್ ಡ್ರೈವರ್ ಇಬ್ರು ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇಬ್ರು ಕೂಡ ಕಾರಿನಿಂದ ಇಳಿತಾ ಇದ್ದಂತೆ ಕಾರು ಸ್ಫೋಟ ಆಗ್ತದೆ. ಕಾರಿನ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ನಾಡ ಬಾಂಬ್ ಸ್ಫೋಟ ಆಗಿದೆ ನೋಡಿ. ಇಂಥವ್ರನ್ನ ನಾವು ಲವ್ವರ್ ಅಂತ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಇವ ಲವ್ವರ್ ಅಲ್ಲ, ಸೂಸೈಡ್ ಬಾಂಬರ್ ಅಂತ ಈ ಒಂದು ಪ್ರಕರಣದಿಂದ ಈಗ ಗೊತ್ತಾಗ್ತಾ ಇದೆ. ಯುವತಿ ಮತ್ತೆ ಕಾರಿನ ಚಾಲಕ ಇಬ್ರು ಗ್ರೇಟ್ ಎಸ್ಕೇಪ್ ಆಗ್ತಾರೆ. ಯಾಕಂದ್ರೆ ಆಕೆಗೆ ಕಾರ್ ಒಳಗಡೆನೆ ಚಾಕುವಿನಿಂದ ಇರ್ತಾ ಇದ್ದಂತೆ ಪಾಗಲ್ ನಾಗೇಂದ್ರ. ಹಾಗಾಗಿ ಕಾರಲ್ಲೇ ಯುವಕ ನಾಗೇಂದ್ರ ಸಜೀವ ದಹನ ಆಗಿರುವಂತಹ ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆತ ಮಾಡಿದ ತಪ್ಪು, ಆತ ತೋಡಿದ ಗುಂಡಿಗೆ ಆತನೇ ಈಗ ಬಲಿಯಾಗಿದ್ದಾನೆ. ನಾಡ ಬಾಂಬನ್ನು ಸ್ಫೋಟಿಸಿಕೊಂಡು ನಾಗೇಂದ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕಾರಲ್ಲೇ ಯುವಕ ನಾಗೇಂದ್ರ ಸಜೀವ ದಹನ ಆಗಿರುವ ದೃಶ್ಯಾವಳಿ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ. ದೃಶ್ಯಾವಳಿಯಲ್ಲಿ ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳಂಬಳ್ಳಿ ನಡೆದಿರುವಂತಹ ಸಿನಿಮೀಯ ಶೈಲಿಯ ಸತ್ಯ ಘಟನೆ. ಇದು ಬೆಂಗಳೂರಿನ ರಮ್ಯಾಳನ್ನ ನಾಗೇಂದ್ರ ಪ್ರೀತಿ ಮಾಡ್ತಾ ಇದ್ದ. ಇನ್ನು ಮದುವೆ ಆಗಲಿಕ್ಕೆ ಯುವತಿ ರಮ್ಯಾ ನಿರಾಕರಣೆಯನ್ನು ಮಾಡ್ತಾಳೆ. ಯಾಕಂದರೆ ಆಕೆ ಲ್ಯಾಬ್ನ ಟೆಕ್ನಿಷಿಯನ್ ಆಗಿದ್ದ. ಜೊತೆಗೆ ನಾಗೇಂದ್ರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಇಬ್ಬರು ಮೂಲತಃ ಅವರು ಅಂಕೋಲ ಭಾಗದವರು ಅನ್ನೋವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಕಾರಲ್ಲಿ ಯುವತಿಯ ತಲೆ ಕೈಗೆ ಚಾಕುವನ್ನು ನಾಗೇಂದ್ರ ಇರಿದಿದ್ದಾನೆ. ಚಾಕು ಇರಿತದ ಬಳಿಕ ಕಾರಿನಿಂದ ಯುವತಿ ಪ್ರಾಣ ರಕ್ಷಣೆಗೋಸ್ಕರ ಜಿಗಿಬೇಕಾದಂಥ ಅನಿವಾರ್ಯತೆ ಎದುರಾಗ್ತದೆ. ಇಬ್ಬರನ್ನು ಕೂಡ ಅಲ್ಲಿ ಸ್ಥಳೀಯರು ಆಟೋ ಮತ್ತು ಬೈಕ್ ಓಡಿಸ್ತಾ ಇರೋರು ನೋಡಿಬಿಟ್ಟು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಇದು ಈಗ ಪೊಲೀಸ್ನವರು ಕೂಡ ಇದನ್ನ ಕೇಸನ್ನು ತೆಗೆದುಕೊಂಡು ಇದ್ರ ಬಗ್ಗೆ ಎನ್ಕ್ವೈರಿ ಕೂಡ ಈಗ ಮಾಡ್ತಾ ಇದ್ದಾರೆ. ನಾಡ ಬಾಂಬ್ ಎಲ್ಲಿ ಪತ್ತೆ ಆಗಿದೆ, ಎಲ್ಲಿ ಆತನಿಗೆ ಸಿಕ್ತು, ಯಾರು ಆತನಿಗೆ ಕೊಟ್ಟರು, ಇದೊಂದು ದೊಡ್ಡ ಪ್ರಕರಣ ಆಗಿ ಪರಿಣಮಿಸ್ತಾ ಇದೆ. ಮತ್ತೊಂದು ಜೀವಂತ ನಾಡ ಬಾಂಬ್ ಕೂಡ ಈಗ ಪತ್ತೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ ರಮ್ಯಾ ಹಾಗೂ ನಾಗೇಂದ್ರ ಇಬ್ಬರು ಅಂಕೋಲ ಮೂಲದವರು. ಮೂಲತಃ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ರಮ್ಯಾ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರೆ, ನಾಗೇಂದ್ರ ಡೆಲಿವರಿ ಬಾಯ್ ಆಗಿದ್ದಂತೆ. ಇಬ್ಬರು ಕಳೆದ 8 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಂತೆ. ಪ್ರೀತಿ ಅಂದಾಗ ಸಹಜವಾಗಿ ಜಗಳ ಇದ್ದೇ ಇರ್ತದಂತೆ. ಮತ್ತು ಕ್ಯಾಬ್ ಡ್ರೈವರ್ ಕೂಡ ಒಂದಿಷ್ಟು ಭಯಾನಕ ಇನ್ಸಿಡೆಂಟನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಅವರಿಬ್ಬರು ಕ್ಯಾಬನ್ನು ಬುಕ್ ಮಾಡ್ತಾರೆ. ಕ್ಯಾಬನ್ನು ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಏನು ಗಲಾಟೆ ಮಾಡಲ್ಲ. ಆಮೇಲೆ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ನಾನು ಕಾರನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಇಳಿದು ರೆಸ್ಟ್ ರೂಮಿಗೆ ಹೋಗ್ತಾರೆ. ಆಮೇಲೆ ಒಂದು ಸಣ್ಣ ಪುಟ್ಟ ಗಲಾಟೆ ಆಗ್ತದೆ. ಚಾಕು ಇರಿದಿದ್ದಂಥ ಘಟನೆ ನೋಡಿಬಿಟ್ಟು ನಾನು ಕಾರನ್ನು ಸೈಡಿಗೆ ಹಾಕ್ತೀನಿ, ಈ ಥರ ಎಲ್ಲ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ಕೂಡ ಆಕೆ ಹೇಳ್ತಾನೆ. ಇನ್ನು ಸ್ವಲ್ಪ ಏನಾದರೂ ಅವನು ಸಮಯ ಪ್ರಜ್ಞೆಯಿಂದ ಕಾರನ್ನು ನಿಲ್ಲಿಸ್ತಾನೆ ಚಲಾಯಿಸ್ಕೊಂಡು ಹೋಗ್ತಾ ಇದ್ದಿದ್ರೆ ಕಾರ್ ಚಾಲಕನೂ ಹೋಗ್ಬಿಡ್ತಿದ್ದ. ಜೊತೆಗೆ ಆಕೆ ರಮ್ಯಾ ಏನಿದ್ದಾರಲ್ಲ ಅವರು ಕೂಡ ಸಜೀವ ದಹನ ಆಗಿಬಿಡ್ತಾ ಇದ್ರು. ಅಂದರೆ ಚಾಲಕನ ಸಮಯ ಪ್ರಜ್ಞೆ ಇಲ್ಲಿ ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಮತ್ತು ಇನ್ನೊಂದಂದರೆ ಆ ಕಾರನ್ನು ಪಾಪ ಆತ ಸಾಲ ಮಾಡಿ ತಗೊಂಡಿದ್ದಂತೆ. ಯಾಕಂದರೆ ಊಬರ್ ಕ್ಯಾಬ್ ಓಡಿಸುವಂಥ ಡ್ರೈವರ್ಗಳು ಸಾಲ ಸೋಲ ಮಾಡಿ ಕ್ಯಾಬನ್ನು ತಗೊಂಡಿರ್ತಾರೆ ಅಥವಾ ಬಾಡಿಗೆಗೆ ತಗೊಂಡಿರ್ತಾರೆ. ಈಗ ನೋಡಿ ಎಷ್ಟು ಲಾಸ್ ಆಗಿದೆ ಆತನಿಗೆ. ಅಂದರೆ ಈ ಒಬ್ಬ ಪಾಗಲ್ ಮಾಡಿದಂತಹ ಈ ಒಂದು ವಿಕೃತ ಬುದ್ಧಿಗೆ ಆತ ಕಾರ್ ಕಳ್ಕೊಂಡಿದ್ದಾನೆ. ಸ್ವಲ್ಪ ಯಾಮಾರಿದ್ರೆ ಆತನ ಪ್ರಾಣ ಕೂಡ ಹೋಗ್ತಾ ಇತ್ತು, ಜೊತೆಗೆ ಆಕೆ ಪ್ರಾಣ ಹೋಗ್ತಾ ಇತ್ತು. ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಪೊಲೀಸ್ನವರು ಇದ್ರ ಬಗ್ಗೆ ಕೂಲಂಕುಷವಾಗಿ ಈಗ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ.